ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಪ್ರಮುಖ ಶೈಕ್ಷಣಿಕ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರತಕ್ಕಂತಹ ಅನುದಾನಿತ ಪ್ರೌಢಶಾಲೆಗಳಲ್ಲಿ 5,000 ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಈಗಾಗಲೇ ಆರ್ಥಿಕ ಇಲಾಖೆಯ ಅನುಮೋದನೆಗೊಂಡು ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಆದೇಶವೂ ಕೂಡ ಬಂದಿತ್ತು. ಇನ್ನೇನು ನೇಮಕಾತಿ ಪ್ರಕ್ರಿಯೆಯು ಆರಂಭವಾಗಬೇಕೆನ್ನುವಷ್ಟರಲ್ಲಿಯೇ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳು ಬಂದಾಗ ಈ SC ಒಳ ಮೀಸಲಾತಿಯ ಒಂದು ಪ್ರಕ್ರಿಯೆಯು ಪ್ರಾರಂಭವಾಗಿ ಸರಿಸುಮಾರು 4 ರಿಂದ 5 ತಿಂಗಳುಗಳ ಕಾಲ ಮುಂದೂಡಲ್ಪಟ್ಟಿತ್ತು. ಈ ಮುಂದೂಡಲ್ಪಟ್ಟಿರ್ತಕ್ಕಂತಹ ಈ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯು ಮತ್ತೊಮ್ಮೆ ಈಗ ಆರಂಭವಾಗಿದೆ. ಈ ವಿಷಯವನ್ನು ತಮ್ಮೆಲ್ಲರ ಮುಂದೆ ಹೇಳಲು ಇದೇ ಸದಾವಕಾಶ ಎಂಬುದನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸುತ್ತೇನೆ. ಸ್ನೇಹಿತರೆ, ತಾವೆಲ್ಲರೂ ಈಗಾಗಲೇ ಸರಿಸುಮಾರು ವರ್ಷಾನುಗಟ್ಟಲೆಯಿಂದ ಈ ಅನುದಾನಿತ ಶಾಲೆಗಳಲ್ಲಿ ತಾವು ಶಿಕ್ಷಕರಾಗಬೇಕಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದೀರಿ. ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಕಲೆ ಹಾಕಿ ವಿವಿಧ ರೀತಿಯ ಶಾಲಾ ಶಿಕ್ಷಣ ಮಂಡಳಿಯವರ ಜೊತೆ ಮಾತುಕತೆ ಕೂಡ ನಡೆಸಿ ಸಾಕಷ್ಟು ಜನರು ತಮ್ಮ ಒಂದು ಮುಂಚಿತವಾಗಿ ಆ ಶಾಲೆಯಲ್ಲಿ ಸೇವೆ ಕೂಡ ಸಲ್ಲಿಸಿರ್ತೀರಿ. ತಮ್ಮೆಲ್ಲ ಒಂದು ಕಷ್ಟಗಳು ದೂರ ಆಗ್ತಕ್ಕಂಥ ಒಂದು ಸಮಯ ಬಂದಿದೆ. ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಒಂದು ಇಲಾಖೆಯ ಒಂದು ನಡವಳಿಕೆಯ ಪ್ರಕಾರ ರೋಸ್ಟರನ್ನು ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ರೋಸ್ಟರ್ಗಳಲ್ಲಿ ಯಾವ ರೀತಿ ಒಳಗಡೆ ಅನುದಾನಿತ ಶಾಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಎಂಬುದಕ್ಕಂಥದರ ನೀಲಿ ನಕಾಶೆಯಾಗಿದೆ. ಬ್ಲೂ ಪ್ರಿಂಟ್ ಅಂಥೇಳಿ ಕರಿತೀವಲ್ಲ, ನೀಲಿ ನಕಾಶೆ. ಇದರ ಮಾದರಿಯಲ್ಲೇ ಇದರ ಅಧೀನದಲ್ಲೇ ಪ್ರತಿಯೊಂದು ನೇಮಕಾತಿ ಪ್ರಕ್ರಿಯೆಯು ಆರಂಭವಾಗಬೇಕಾಗಿರ್ತಕ್ಕಂಥದ್ದು. ಸೊ ಈ ನಡವಳಿ ಒಳಗಡೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಇದೆ, ತಾವು ಸೇರಿರ್ತಕ್ಕಂಥ ಶಾಲೆ ಒಳಗಡೆ ಯಾವ ರೀತಿಯ ಒಂದು ರೋಸ್ಟರ್ ಅನ್ನು ಫಾಲೋ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದ ಇನ್ಫಾರ್ಮೇಷನ್ಸನ್ನು ನಾನು ಈ ವಿಡಿಯೋಲಿ ಹೇಳ್ತೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿರುವ ಪರಿಣಾಮವಾಗಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಪರಿಷ್ಕೃತ ಮೀಸಲಾತಿ ರೋಸ್ಟರನ್ನು ನಿಗದಿಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಈ ವಿಷಯದಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ವಿಷಯ ಏನಪ್ಪ ಅಂತೇಳಿದರೆ, ಏನು ವಿಷಯ ಇದೆ ಅಂದರೆ ಈ ರೀತಿ ಒಳಗಡೆ ಹೇಳಿರ್ತಕ್ಕಂಥದ್ದು. ನಂತರ ದಿನಾಂಕ 28/12/2000 ಆದೇಶ, ಒಂದನೇ ಆದೇಶ, 25/8/2020 ಮತ್ತೊಂದು ಆದೇಶ. ಈ ರೀತಿ 2 ಆದೇಶಗಳನ್ನು 2020 ರೋಸ್ಟರ್ ಬಿಂದು, ನಂತರ ಈಗ ಹೊಸದಾಗಿ ಪರಿಷ್ಕೃತ ಒಂದು ರೋಸ್ಟರ್ ಬಿಂದುಗಳಲ್ಲಿ ಏನು ವ್ಯತ್ಯಾಸ ಇದೆ, 22 ರೋಸ್ಟರ್ ಬಿಂದುನಲ್ಲಿ ಏನು ಇದೆ, 25 ರೋಸ್ಟರ್ ಬಿಂದುನಲ್ಲಿ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ. ತುಂಬ ಜನ ಕಾಯ್ತಾ ಇದ್ರಿ, ಏನಕ್ಕಪ್ಪ ಅಂದರೆ ರೋಸ್ಟರ್ ಯಾವ ಥರ ಬರುತ್ತೋ ಏನೋ, ಯಾವ ಕ್ಯಾಟಗರಿಗೆ ಪ್ರಿಫರೆನ್ಸ್ ಸಿಗುತ್ತೋ ಅಂತಕ್ಕಂಥದ್ದು ತಮ್ಮೆಲ್ಲರಲ್ಲೂ ಗೊಂದಲ ಇರತಕ್ಕಂಥ ಒಂದು ವಿಚಾರ ಆಗಿತ್ತು. ಆ ಎಲ್ಲ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಬಗೆಹರಿಸ್ತೀನಿ. ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ನಿಗದಿಪಡಿಸಲಾದ ಹೆಚ್ಚಿನ ಮೀಸಲಾತಿ ಪ್ರಮಾಣಕ್ಕೆ ಅನುಗುಣವಾಗಿ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ರಿಕ್ತ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಒಂದರಲ್ಲಿ ಓದಲಾದ 28/12/2022 ಸರ್ಕಾರ ಆದೇಶದಲ್ಲಿ 100 ಬಿಂದುಗಳ ಪರಿಷ್ಕೃತ ರೋಸ್ಟರನ್ನು ನಿಗದಿಪಡಿಸಿ ಆದೇಶಿಸಲಾಗಿತ್ತು. ಅಂದರೆ 2022 ರೋಸ್ಟರ್ ಬಂದು ಏನಾಗಿತ್ತು, ಅದರಲ್ಲಿ 100 ಬಿಂದುಗಳನ್ನು ಮಾಡಿದರು. ಆ 100 ಬಿಂದುಗಳ ಪ್ರಕಾರವಾಗಿ ನಿಗದಿಪಡಿಸಿ ಆದೇಶಿಸಲಾಗಿತ್ತು. ಈಗ ನೆಕ್ಸ್ಟ್ ಏನಾಗ್ತಿದೆ, ಏನು ಸ್ಟೆಪ್ ಆಗ್ತಿದೆ ಅಂದರೆ, ಪರಿಶಿಷ್ಟ ಜಾತಿಗಳಲ್ಲಿರುವ 101 ಜಾತಿಗಳನ್ನು ಏನು ಮಾಡಿದ್ದಾರೆ ಅಂತೇಳಿದರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 3 ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂಥೇಳಿ ಏನು ಮಾಡಿದಾರಪ್ಪ ಅಂತೇಳಿದರೆ 3 ಭಾಗಗಳಾಗಿ ವಿಂಗಡಣೆ ಮಾಡಿ 17ರಷ್ಟು ಮೀಸಲಾತಿಯಲ್ಲಿ
ಎ ವರ್ಗದವರಿಗೆ 6ರಷ್ಟು, ಬಿ ವರ್ಗದವರಿಗೆ 6ರಷ್ಟು ಮತ್ತು ಸಿ ವರ್ಗದವರಿಗೆ 5ರಷ್ಟು ಅಂಥೇಳಿ ವಿಂಗಡಣೆಯನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರತಕ್ಕಂಥ ಒಂದು ಮಾಹಿತಿ. ನಂತರ ಮೇಲೆ ಒಂದರಲ್ಲಿ ಓದಲಾದ ದಿನಾಂಕ 28/2022 ಸರ್ಕಾರದ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಿದ 100 ಬಿಂದುಗಳ ಮೀಸಲಾತಿ ರೋಸ್ಟರ್ನಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಗುರುತಿಸಲಾಗಿರುವ 17 ಬಿಂದುಗಳನ್ನು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಇವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನೀಡ್ತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು. ಸೊ ಮುಂದಿನ ಒಂದು ಸ್ಲೈಡ್ನಲ್ಲಿ ನಾವು ಏನಪ್ಪ ಅಂತ ಹೇಳಿದರೆ ಪರಿಶಿಷ್ಟ ಜಾತಿಯಲ್ಲಿ ವರ್ಗೀಕರಿಸಿರುವ ಎ ಬಿ ಸಿ ಅಂತೇಳಿ ಅವ್ರನ್ನ ಪುನರ್ವರ್ಗೀಕರಿಸುವ ಸಂದರ್ಭದಲ್ಲಿ ಒದಗಿ ಬಂದಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶವನ್ನು ಮಾಡಿರ್ತಾರೆ. ಏನಿದೆ ಈ ಆದೇಶ? 2ನೇ ಆದೇಶ 2000 ನೋಡಿ ನಿನ್ನೆ ಒಂದು ದಿನಾಂಕದಲ್ಲಿ ನೋಡಿ 3/9/2025 ಆದೇಶ ಇದು. ಇಲ್ಲಿ ಏನು ಹೇಳಿದಾರಪ್ಪ ಅನ್ನೋದನ್ನು ನಾವು ನೋಡೋದಾದರೆ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳನ್ನು ಪ್ರವರ್ಗ 1 ಬಿ ಸಿ ಅಂತೇಳಿ 3 ವರ್ಗಗಳಾಗಿ ವರ್ಗೀಕರಿಸಿದ್ದಾರೆ. ಇವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ 17% ಮೀಸಲಾತಿಯನ್ನು ಅದರಲ್ಲಿ ಎ ವರ್ಗಕ್ಕೆ 6, ಬಿ ವರ್ಗಕ್ಕೆ 6, ಸಿ ವರ್ಗಕ್ಕೆ 5 ಅಂಥೇಳಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನು ಹೇಳಿದ್ದೀನಿ. ಸೊ ಅದೆಲ್ಲ ಆದ ನಂತರ ಯಾವ ರೀತಿ ರೋಸ್ಟರ್ ಫಾಲೋ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 25/8/2025 ಸರ್ಕಾರದ ಆದೇಶದಲ್ಲಿ ನಿಗದಿಪಡಿಸಿ ಆದೇಶಿರುವ ಹಿನ್ನೆಲೆಯಲ್ಲಿ ಮೇಲೆ ಒಂದರಲ್ಲಿ ಓದಲಾದ ದಿನಾಂಕ 28/12/2022 ಸರ್ಕಾರದ ಆದೇಶದ ಅನುಬಂಧದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಗುರುತಿಸಲಾಗಿರುವ 17 ಬಿಂದುಗಳನ್ನು ಮಾತ್ರ ಈ ಆದೇಶದ ಅನುಬಂಧದಲ್ಲಿರುವಂತೆ ಪುನರ್ ವರ್ಗೀಕರಿಸಿ ಆದೇಶಿಸಲಾಗಿದೆ. ಇಲ್ಲಿ ಪಾಯಿಂಟ್ ನೋಡಿ ಏನಿದೆ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಈ ಪರಿಶಿಷ್ಟ ಜಾತಿಯವರ ಒಂದು ಮೀಸಲಾತಿ ಮಾತ್ರವೇ ಇಲ್ಲಿ ವರ್ಗೀಕರಣ ಇಲ್ಲಿ ಮಾತ್ರ ಬದಲಾವಣೆ ಆಗ್ತಕ್ಕಂಥದ್ದು. ಇತರೆ ಯಾವ ಜಾತಿಯಲ್ಲಿ ಕೂಡ ಮೀಸಲಾತಿಯ ರೋಸ್ಟರ್ ಬಿಂದುಗಳು ಬದಲಾವಣೆ ಆಗಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಉಳಿದಂತೆ ದಿನಾಂಕ 28/12/2022 ಸರ್ಕಾರದ ಆದೇಶದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಯಾವುದೇ ಬದಲಾವಣೆ ಇದರಲ್ಲಿ 28/2/2000 ಏನು ಆದೇಶ ಇರುತ್ತೋ ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಮುಂಚೆ ಯಾವ ರೀತಿ ಇತ್ತೋ ಅದೇ ರೋಸ್ಟರ್ ನಡೆದುಕೊಂಡು ಹೋಗ್ತಕ್ಕಂಥದ್ದು. ಈ ಆದೇಶವು ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ. ಇಲ್ಲಿ ಪಾಯಿಂಟ್ ನೋಡಿ, ಇಲ್ಲಿ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ. ನಂತರ ಯಾವುದೇ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಯ ಪ್ರಕ್ರಿಯೆಯನ್ನು 28/12/2022 ಸಾದರಿ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಿರುವ 100 ಬಿಂದುಗಳ ರೋಸ್ಟರನ್ನು ಅನುಸರಿಸಿ ರಿಕ್ತ ಸ್ಥಾನಗಳನ್ನು ವರ್ಗೀಕರಣ ಮಾಡಿ ಈಗಾಗಲೇ ಪ್ರಾರಂಭಿಸಿದ್ದಲ್ಲಿ ರೋಸ್ಟರಿನ ಯಾವ ಬಿಂದುವಿನವರೆಗೆ ಜಾರಿಗೊಳಿಸಲಾಗಿದೆಯೋ ನೋಡಿರಿ. ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ. 100 ಬಿಂದುಗಳಲ್ಲಿ ಈಗಾಗಲೇ ಯಾವ ಒಂದು ರೋಸ್ಟರ್ ಬಿಂದು ಈಗ ಬಂದು ನಿಂತಿದೆಯೋ ಅದರ ಮುಂದೆ ಮಾತ್ರ ಕಂಟಿನ್ಯೂ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ರೋಸ್ಟರ್ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಈಗ ರೋಸ್ಟರ್ 25ಕ್ಕೆ ಬಂದು ನಿಂತಿದೆ ಅಂತ ತಿಳ್ಕೊಳ್ಳಿ. 25ಕ್ಕೆ ಬಂದು ನಿಂತಿದೆ ಅಂದರೆ ನೆಕ್ಸ್ಟ್ 26ನೇ ರೋಸ್ಟರಿಂದಲೇ ಪ್ರಾರಂಭ ಆಗ್ತದೆ. ಮತ್ತು ಹೊಸದಾಗಿ 1ನೇ ರೋಸ್ಟರಿಂದ ಪ್ರಾರಂಭ ಆಗಲ್ಲ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತಿಳಿಯಬಯಸ್ತೇನೆ. ಇವೆಲ್ಲ ಕನ್ಫ್ಯೂಸ್ದಲ್ಲಿದ್ದರೆ 26ನೇ ರೋಸ್ಟರಲ್ಲಿ ಇವಾಗ ಇದೆ ಒಂದು ಪೋಸ್ಟ್ ಯಾವುದೋ ಖಾಲಿ ಇದೆ ಅಂದರೆ ಅಲ್ಲಿಂದಲೇ ಕಂಟಿನ್ಯೂ 27ನೇದು ಬರುತ್ತೆ ಹೊರತು ಮತ್ತೆ 1ನೇದರಿಂದ ಬರಲ್ಲ. ಸಾಕಷ್ಟು ಜನ ನಮ್ಮ ಸ್ಪರ್ಧಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಏನಪ್ಪ ಅಂತ ಹೇಳಿದ್ರೆ ಹೊಸ ರೋಸ್ಟರ್ ಬರುತ್ತೆ ಮತ್ತು ಫಸ್ಟ್ SC ದವ್ರಿಗೆ ಬರುತ್ತೆ. ಆ ಥರ ಇಲ್ಲ ಸ್ನೇಹಿತರೆ. ಇವಾಗ ಏನು ರೋಸ್ಟರ್ ಎಲ್ಲಿಗೆ ಬಂದು ನಿಂತಿದೆಯೋ ಅಲ್ಲಿಂದ ಕಂಟಿನ್ಯೂ ರೋಸ್ಟರ್ ಆಗುತ್ತೆ ಹೊರತು SC ದವರು ಸಾಮಾನ್ಯ ವರ್ಗ SC ದವ್ರಿಗೆ ಕೊಡಲ್ಲ ಅಂತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಒಂದು ಗಮನಕ್ಕಿರಲಿ. ಸೊ ಇದನ್ನು ಒಂದು ಕ್ಲಾರಿಫೈ ಮಾಡೋದಾದರೆ ಇಲ್ಲಿ ಒಂದು ಸಣ್ಣ ಕ್ಲಾರಿಫೈ ಇದೆ, ತಮ್ಮೆಲ್ಲರಿಗೂ ತೋರಿಸ್ತೀನಿ. ಇಲ್ಲಿ ರೋಸ್ಟರ್ ಬಿಂದುಗಳ ಅನುಸರಿಸಿ ವೃತ್ತಿ ಸ್ಥಾನಗಳನ್ನು ಪ್ರವೇಶದಲ್ಲಿ ರೋಸ್ಟರ್ ಯಾವ ಬಿಂದುವಿನವರೆಗೆ ಜಾರಿಗೊಳಿಸಿದ್ದು ಆ ರೋಸ್ಟರನ್ನು ಮಾತ್ರ ಏನು ಮಾಡಬೇಕು, ಪರಿಗಣನೆಗೆ ತಗೋಬೇಕಂತ ಹೇಳಿದ್ದಾರೆ. ಸೊ ನಂತರ ನೋಡಿ ಸ್ನೇಹಿತರೆ, ಇಲ್ಲಿ ಬಿಂದುವಿನಿಂದ ಪ್ರಾರಂಭಿಸಿ ಈ ಆದೇಶದಲ್ಲಿ ಅನುಬಂಧದಲ್ಲಿ ನಿಗದಿಸಿರುವ ರೋಸ್ಟರ್ ಬಿಂದುಗಳನ್ನು ಅನುಸರಿಸಿ ಮುಂದಿನ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳತಕ್ಕಂಥದ್ದು ಅಂತ ಹೇಳಿದ್ದಾರೆ. ಸೊ ಇದನ್ನು ಎಲ್ಲೆಲ್ಲಿ ಕೊಡಬೇಕಂತ ಎಲ್ಲ ಹೇಳಿದ್ದಾರೆ ನೋಡಿರಿ. ಇಲ್ಲಿ ಪ್ರಧಾನ ಮಾಲೀಕ ಪಾಲಕರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಪರ ಕಾರ್ಯದರ್ಶಿ, ರಾಜ್ಯಪಾಲರು, ನಿವಾಸಿ, ಕರ್ನಾಟಕ ಭವನ ಕಾರ್ಯದರ್ಶಿ, KPSC ಎಲ್ಲರಿಗೂ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಕೊಟ್ಟಿದ್ದಾರೆ. ಸೊ ಈ ರೋಸ್ಟರ್ ಬಗ್ಗೆ ನಾನು ಆವಾಗಲೇ ಮಾತಾಡ್ತಿರಬೇಕಾದ್ರೆ ಇಲ್ಲಿ ಹೇಳಿದ್ದಾರೆ. ಮತ್ತು ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಮುಖ್ಯಸ್ಥರು, ಪ್ರಾದೇಶಿಕ ಆಯುಕ್ತರು, ಸರ್ಕಾರದ ಕಾರ್ಯದರ್ಶಿಗಳು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಸೊ ಇಲ್ಲಿದೆ ನೋಡಿ ಪಾಯಿಂಟ್ ಸ್ನೇಹಿತರೆ. ಇಲ್ಲಿ ಇಂಪಾರ್ಟೆಂಟಾಗಿ ತಮ್ಮೆಲ್ಲರಿಗೂ ಅರ್ಥ ಆಗಲಿ ಅಂತ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದು ಯಾವಾಗಿಂದಪ್ಪ ಅಂತ ಹೇಳಿದ್ರೆ 2025 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2025
3/9/2025 ಪ್ರಕಾರ. ಇವಾಗ ಹೊಸ ರೋಸ್ಟರ್ ಪ್ರಕಾರ ಪ್ರಾರಂಭ ಆಗ್ತದೆ ಅಂತ ನೀವು ಏನಾದರೂ ತಪ್ಪು ತಿಳ್ಕೊಂಡಿದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ SDA ಇರ್ಬೋದು, FDA ಇರ್ಬೋದು, ಇವೆಲ್ಲ ನ್ಯೂ ರಿಕ್ರೂಟ್ಮೆಂಟ್ಸ್ಗಳು. ಈ ನ್ಯೂ ರಿಕ್ರೂಟ್ಮೆಂಟ್ಸ್ಗಳಲ್ಲಿ ಏನಾಗ್ತದಪ್ಪ ಅಂತೇಳಿದರೆ ಹೊಸದಾಗಿಯೇ ಪೋಸ್ಟ್ಗಳು ಕ್ರಿಯೇಟಾಗಿ ಬಂದಿರ್ತವೆ, ಹೊಸದಾಗಿಯೇ ಹೋಗ್ತಾ ಇರುತ್ತೆ. ಬಟ್ ಈಗಾಗಲೇ ಕೆಲವು ಅನುದಾನಿತ ಶಾಲೆಗಳಲ್ಲಿ ಏನು ರಿಕ್ರೂಟ್ಮೆಂಟ್ ನಡೀತಿದ್ದಿಲ್ಲ ಅವರಿಗೆ ಮತ್ತೆ ಇದೇ ರೋಸ್ಟರ್ ಫಸ್ಟು ರೋಸ್ಟರ್ ಫಾಲೋ ಆಗೋದಿಲ್ಲ. ಅವರು ರೋಸ್ಟರ್ ಬಿಂದು ಎಲ್ಲಿಗೆ ಬಂದು ನಿಂತಿರುತ್ತೋ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ. ನಾನು ಆವಾಗಲೇ ಏನು ಹೇಳಿದೆ, 26ನೇ ಪೋಸ್ಟು ಸಾಮಾನ್ಯ ಅಭ್ಯರ್ಥಿಗೆ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ 26ನೇ ಪೋಸ್ಟು ಸಾಮಾನ್ಯ ಅಭ್ಯರ್ಥಿ ಇದೆ ಅಂತ ತಿಳ್ಕೊಳ್ರಿ. ನೆಕ್ಸ್ಟು 27ನೇದು ಪರಿಶಿಷ್ಟ ಜಾತಿಯವರಿಗೆ ಬರ್ತದೆ, 28ನೇದು ಸಾಮಾನ್ಯ ವರ್ಗದವರಿಗೆ ಬರುತ್ತೆ, 29 ಪ್ರವರ್ಗ 2Aದವ್ರಿಗೆ ಬರುತ್ತೆ. ಈ ರೀತಿ ಒಳಗೆ ಬರುತ್ತೆ. ಮತ್ತೆ ಪರಿಶಿಷ್ಟ ಜಾತಿಯವರಿಗೆ ಬಂದು ಸಾಮಾನ್ಯ ವರ್ಗ ಬಂದು ಪರಿಶಿಷ್ಟ ಪಂಗಡ ಈ ಥರ ಬರಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ತಿಳಿಯ ಬಯಸುತ್ತೇನೆ. ಸೊ ಇದೆಲ್ಲರೂ ತಮ್ಮ ಗಮನಕ್ಕಿರಲಿ. ಸೊ ನಂತರ ಬಂದುಬಿಟ್ಟು ಸ್ನೇಹಿತರೆ, ಈ ರೀತಿ ಒಳಗಡೆ ಈ ಇನ್ಫಾರ್ಮೇಷನ್ಸ್ಗಳೇ ಇದೆ. ಈ ರೋಸ್ಟರ್ ಬಿಂದುಗಳನ್ನೆಲ್ಲ ತಾವೆಲ್ಲ ನೋಡ್ಕೊಳ್ಳಿ. ಸೊ 100 ರೋಸ್ಟರ್ ಬಿಂದುಗಳು ಇದು 2025ರ ಹೊಸ ರೋಸ್ಟರ್ ಬಿಂದು. ಅಂದರೆ ಇವಾಗ ನಾವೇನು ಪ್ರಕಟಣೆ ಮಾಡಿದಾರಲ್ಲ ಅವರು 22ರಿಂದನೇ ಅವರು ಕ್ಲಾರಿಫೈ ಮಾಡಿ ಇದನ್ನು ಪರಿಶಿಷ್ಟ ಪ್ರವರ್ಗ BSc ಅಂಥೇಳಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು. ಸೊ ಇದು ತಮ್ಮೆಲ್ಲರ ಗಮನಕ್ಕೆ ಇರಲಿ. ಸೊ ನಂತರ ಬಂದುಬಿಟ್ಟು ಸ್ನೇಹಿತರೆ, ಯಾವ ವರ್ಗಕ್ಕೆ ಎಷ್ಟೆಷ್ಟು ಮೀಸಲಾತಿ ಅಂತಕ್ಕಂಥದ್ದನ್ನು ತಾವುಗಳೆಲ್ಲರೂ ಗಮನಿಸಬೇಕು. ಸೊ ಇಲ್ಲಿ ನೋಡಿ, ಪ್ರವರ್ಗ 1ಕ್ಕೆ 4, ಪ್ರವರ್ಗ 2Aಗೆ 15, ಪ್ರವರ್ಗ 2Bಗೆ 4, ಪ್ರವರ್ಗ 3Aಗೆ 4, ಪ್ರವರ್ಗ 5, ಪರಿಶಿಷ್ಟ ಜಾತಿ A B C ಅಂತೇಳಿ ವಿಂಗಡಣೆ ಮಾಡಿದರೆ ಅವರಿಗೆ ವಿಂಗಡಣೆ ಮಾಡಿದರೆ ಪರಿಶಿಷ್ಟ ಪಂಗಡಕ್ಕೆ 7, ಸಾಮಾನ್ಯ ಅಭ್ಯರ್ಥಿ ಒಟ್ಟು 100% ಫುಲ್ಫಿಲ್ ಆಗಿದೆ. ಸೊ ತಮ್ಮೆಲ್ಲರಿಗೂ ಈ ಇನ್ಫಾರ್ಮೇಷನ್ಸ್ ಸದುಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ತಮ್ಮೆಲ್ಲರ ಒಂದು ಆಸೆ ಕನಸುಗಳು ಮತ್ತು ತಾವೆಲ್ಲರೂ ಇಷ್ಟು ದಿನಗಳ ಕಾಲ ಸಾಕಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ರಿ. ನಮ್ಮ ಸರ್ಕಾರ ಯಾವಾಗ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಕ್ಲಾರಿಫೈ ಮಾಡಿ ನಮ್ಮೆಲ್ಲರ ಒಂದು ಕನಸನ್ನು ಯಾವ ರೀತಿ ಒಳಗಡೆ ನೇಮಕಾತಿಯನ್ನು ಆರಂಭ ಮಾಡಿ ನಮ್ಮ ಕನಸುಗಳೆಲ್ಲ ಈಡೇರ್ತವೆ ಅಂತಕ್ಕೆಲ್ಲ ಕನಸು ಕಾಣ್ತಾಯಿದ್ರಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮುಂದಿನ ದಿನಮಾನಗಳಲ್ಲಿ. ಅದೇ ರೀತಿಗಳಲ್ಲಿ ಮುಂದಿನದ ಒಂದು ಹಂತಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಯಾವ ರೀತಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ, ಯಾವ ರೀತಿ ಅಪ್ಲಿಕೇಶನ್ಸ್ ಹಾಕಬೇಕು, ಯಾವ ರೀತಿ ಮ್ಯಾನೇಜ್ಮೆಂಟನ್ನು ಅಪ್ರೋಚ್ ಮಾಡಬೇಕು ಅಂತಕ್ಕಂಥದ್ದನ್ನು ಮುಂದಿನ ವೀಡಿಯೋಗಳಲ್ಲಿ ತಾವೆಲ್ಲರಿಗೂ ತಿಳಿಸ್ಕೊಳ್ತಾ ಹೋಗ್ತಾ ಇರ್ತೀನಿ. ಹಾಗಾಗಿ ತಾವುಗಳೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ KPSCಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ. ಹಾಗೆ ಪ್ರತಿಯೊಂದು ನಮ್ಮ ವೀಡಿಯೋಗಳು ತಮ್ಮೆಲ್ಲರಿಗೂ ತಲುಪಬೇಕು, ಅನುದಾನಿತ ಶಾಲೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಬೇಕು ಅನ್ನೋದರೆ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದು ನಿಮ್ಮ ನೋಟಿಫಿಕೇಷನ್ ಆಗಿ ನಮ್ಮ ವೀಡಿಯೋಗಳು ತಮ್ಮೆಲ್ಲರಿಗೂ ತಲುಪ್ತಾ ಇರ್ತದೆ. ಸೊ ಅದರ ಸದುಪಯೋಗವನ್ನು ತಾವುಗಳು ಪಡ್ಕೋಬೇಕಂತ ತಮ್ಮಲ್ಲಿ ತಿಳಿಸ್ಕೊಡ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.